ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪರ್ಫೆಕ್ಟ್ ಆಗಿ ಅರಿಪತ್ರ ಹೇಗೆ ಮಾಡುವುದು ಅಂತ ತೋರಿಸ್ತೇನೆ. ಸಾಫ್ಟ್ ಆಗಿ ಇರ್ತದೆ. ಈ ಒಂದು ಅಕ್ಕಿ ಯೂಸ್ ಮಾಡಿ ನೀವು ಟ್ರೈ ಮಾಡಿ ನೋಡಿ. 100% ನಿಮ್ಗೆ ನೆಕ್ಸ್ಟ್ ಡೇ ಕೂಡ ಸಾಫ್ಟ್ ಆಗಿ ಇರ್ತದೆ ಅರಿಪತ್ರ. 1 ಕಪ್ಪು ಬೆಳ್ತಿಗೆ ಅಕ್ಕಿ, ಅಂದ್ರೆ ನೀರ್ ದೋಸೆ ಎಲ್ಲ ಮಾಡ್ತೀವಲ್ಲ ಆ ಅಕ್ಕಿ ಯೂಸ್ ಮಾಡಬೇಕು. 2 ಕಪ್ಪು ಕುಚಲಕ್ಕಿ, ಕಡಬು ಸೇಮೆ ಎಲ್ಲ ಮಾಡ್ತೀವಲ್ಲ ಆ ಅಕ್ಕಿ. 1 ಕಪ್ ಬೆಳ್ತಿಗೆ ಅಕ್ಕಿ, 2 ಕಪ್ಪು ಕುಚಲಕ್ಕಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ 2-3 ಟೈಮ್ಸ್ ವಾಶ್ ಮಾಡಿಬಿಟ್ಟು ಒಳ್ಳೆ ನೀರು ಹಾಕಿ ಇದನ್ನು 7-8 ಗಂಟೆ ತನಕ ನೆನೆಲಿಕ್ಕೆ ಬಿಡಬೇಕು. ಕುಚ್ಚಲಕ್ಕಿ ಹಾಕುವುದರಿಂದ ನೆಕ್ಸ್ಟ್ ಡೇ ಕೂಡ ಅರಿಪತ್ರ ಉಂಟಲ್ಲ ಸಾಫ್ಟ್ ಆಗಿ ಇರ್ತದೆ. ಬೇಕಾದ್ರೆ ನೀವು ಟ್ರೈ ಮಾಡಿ, 100% ರಿಸಲ್ಟ್ ನಿಮಗೆ ಸಿಗ್ತದೆ. ಈಗ ಇದನ್ನು ನಾನು ನೆನೆಲಿಕ್ಕೆ ಇಲ್ಲಿ ಬಿಡ್ತಾ ಇದ್ದೇನೆ. ನೆಕ್ಸ್ಟ್ ನೆನೆದ ಅಕ್ಕಿಯನ್ನು ಉಂಟಲ್ಲ 2 ಪೋರ್ಷನ್ ಆಗಿ ನಾವು ಮಾಡಬೇಕು. ಮುಕ್ಕಾಲಂಶ ಮತ್ತು ಕಾಲಂಶ. ಮುಕ್ಕಾಲಂಶ ಅಕ್ಕಿಯನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಆನಿಯನ್ 2 ಪೀಸ್ ಮಾಡಿ ತೆಗಿಬೇಕು. ಮೊದಲು ಮುಕ್ಕಾಲಂಶದಷ್ಟು ಅಕ್ಕಿ ಹಾಕಿ ಅರ್ಧ ಪೀಸ್ ಆನಿಯನ್, 1 ಗ್ರೀನ್ ಚಿಲ್ಲಿ, 1 ಟೀ ಸ್ಪೂನ್ ಬಡಸೊಪ್ಪು ಅಂದ್ರೆ ಸೋಂಪು ಇದನ್ನು ಹಾಕಿ ಸ್ವಲ್ಪ ಕೂಡ ನೀರು ಸೇರಿಸದೆ ಹಾಗೆ ನಾವು ಪುಡಿ ಮಾಡಬೇಕು. ಮತ್ತೆ ತೆಂಗಿನಕಾಯಿ ಅರ್ಧದಷ್ಟು ಯೂಸ್ ಮಾಡಿದ್ದೇನೆ. ಸ್ವಲ್ಪ ತೆಂಗಿನ ತುರಿ ಇದಕ್ಕೆ ಸೇರಿಸಿ ಈಗ ಸ್ವಲ್ಪ ಕೂಡ ನೀರು ಸೇರಿಸದೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ನೀರು ಸೇರಿಸಿ ಮತ್ತೆ ಅರ್ಧ ಆನಿಯನ್ ಇರ್ತದಲ್ಲ ಅದನ್ನು ಕೂಡ ಹಾಕಿ ಇದನ್ನೀಗ ನಾವು ರುಬ್ಬೇಕು. ರುಬ್ಬಿದ ಮಿಶ್ರಣ ಉಂಟಲ್ಲ ಅಕ್ಕಿ ತರ ಸಿಗ್ಬೇಕು ನಮ್ಗೆ. ಫೈನ್ ಆಗಿ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಇದನ್ನು ನಾವು ರುಬ್ಬಿ ತೆಗಿಬೇಕು. ಈಗ ರುಬ್ಬಿದ ಮಿಶ್ರಣದಲ್ಲಿ ಉಂಟಲ್ಲ ಹೀಗೆ ಮುಟ್ಟುವಾಗ ಅಕ್ಕಿ ಸಿಗ್ಬೇಕು. ಆ ತರ ಇದನ್ನು ನಾವು ರುಬ್ಬೇಕು. ಫೈನ್ ಆಗಿ ಪೇಸ್ಟ್ ಮಾಡಿದ್ರೆ ಒಳ್ಳೇದಾಗುದಿಲ್ಲ. ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ಅಂಶದಷ್ಟು ಅಕ್ಕಿ ನಾವು ಇಟ್ಟಿದ್ದೀವಲ್ಲ ಅದನ್ನೆಲ್ಲ ಹಾಕಿ ತೆಂಗಿನ ತುರಿ ಮತ್ತೆ ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ತೆಂಗಿನ ತುರಿಯನ್ನು ಹಾಗೆ ಇಟ್ಬಿಡಿ ಪಾತ್ರೆಯಲ್ಲಿ. ಯಾಕೆ ಅಂತ ಹೇಳ್ತೇನೆ. ಟೋಟಲ್ ಆಗಿ ದೊಡ್ಡ ತೆಂಗಿನಕಾಯಿ ಆದ್ರೆ ಅರ್ಧದಷ್ಟು ಯೂಸ್ ಮಾಡಿ, ಸಣ್ಣ ತೆಂಗಿನಕಾಯಿ ಆದ್ರೆ ಫುಲ್ ತೆಂಗಿನಕಾಯಿ ಯೂಸ್ ಮಾಡಿ. ಮತ್ತೆ ಇದಕ್ಕೆ 1 ಟೀ ಸ್ಪೂನ್ ಬಡಸೊಪ್ಪು ಸೇರಿಸಿ ರುಚಿಗೆ ಬೇಕಾದಷ್ಟು ಉಪ್ಪು. ಸೆಕೆಂಡ್ ಟೈಮ್ ಗ್ರೈಂಡ್ ಮಾಡುವಾಗ ಸ್ವಲ್ಪ ಕೂಡ ನಾವು ನೀರು ಸೇರಿಸ್ಲಿಕ್ಕಿಲ್ಲ, ಹಾಗೆ ಇದನ್ನು ಪುಡಿ ಮಾಡಬೇಕು. ಪುಡಿ ಮಾಡಿ ಈ ಫಸ್ಟ್ಗೆ ನಾವು ರುಬ್ಬಿದ ಮಿಶ್ರಣ ಉಂಟಲ್ಲ ಅದಕ್ಕೆಲ್ಲ ಹಾಕ್ಬಿಡಿ. ಸೆಕೆಂಡ್ ಟೈಮ್ ಸ್ವಲ್ಪ ಕೂಡ ನೀರು ಸೇರಿಸ್ಲಿಕ್ಕಿಲ್ಲ, ಮೊದಲಿಗೆ ಮಾತ್ರ ಸ್ವಲ್ಪ ನೀರು ಸೇರಿಸಿ ರುಬ್ಬೇಕು. ಸೆಕೆಂಡ್ ಟೈಮ್ ಅಕ್ಕಿಯನ್ನು ರುಬ್ಬುವಾಗ ನೀರು ಸೇರಿಸಬಾರ್ದು, ಹಾಗೆ ಪುಡಿ ಮಾಡಿ ಇದಕ್ಕೆ ಹಾಕ್ಬೇಕು. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏನ್ ಮಾಡ್ಬೇಕಂತ ಹೇಳ್ತೇನೆ. ಸೆಕೆಂಡ್ ಟೈಮ್ ರುಬ್ಬುವಾಗ ಯಾಕೆ ಗೊತ್ತುಂಟ ನೀರು ಹಾಕುದಿಲ್ಲ, ಫ್ರೈ ಮಾಡುವಾಗ ಅರಿಪತ್ರಲ್ಲಿ ನಿಮ್ಗೆ ವೈಟ್ ಕಲರ್ ಡಾಟ್ ತರ ಕಾಣ್ತದಲ್ಲ ಅದಕ್ಕೋಸ್ಕರ. ಮತ್ತೆ ಇದಕ್ಕೆ 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟಿಗಿಂತ ಜಾಸ್ತಿ ಹಿಟ್ಟು ಸೇರಿಸಬೇಡಿ. ಮತ್ತೆ ಉಳಿದ ತೆಂಗಿನ ತುರಿ ಕೂಡ ಸೇರಿಸ್ಬೇಕು ಇದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ವೇಳೆ ನಿಮ್ಮ ಹಿಟ್ಟು ಜಾಸ್ತಿ ನೀರ್ ತರ ಆಗ್ಬಿಟ್ರೆ ಅಕ್ಕಿ ಹಿಟ್ಟು ನಿಮ್ಗೆ ಎಕ್ಸ್ಟ್ರಾ 1 ಟೇಬಲ್ ಸ್ಪೂನ್ ಸೇರಿಸ್ಬೋದು. ಇಲ್ಲಾದ್ರೆ ಉಂಟಲ್ಲ 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿ ಉಂಡೆ ಆಗ್ತದ ಅಂತ ನೋಡ್ಬೇಕು. ಈಗ ಪರ್ಫೆಕ್ಟ್ ಆಗಿ ಬಂದಿದೆ ಉಂಡೆ ಎಲ್ಲ. ನೆಕ್ಸ್ಟ್ ಇದನ್ನು ಹೇಗೆ ಪ್ರೆಸ್ ಮಾಡುದು ಅಂತ ಹೇಳ್ತೇನೆ. ಒಂದು ಕವರ್ ಇಟ್ಟು ಅದರ ಮೇಲೆ ಉಂಡೆ ಮಾಡಿದನ್ನು ಇಟ್ಟುಬಿಡಿ. ಉಂಡೆ ಸ್ವಲ್ಪ ದೊಡ್ಡದಾಗಿ ಮಾಡಿ ತೆಗೀರಿ. ಅದರ ಮೇಲೆ ಮತ್ತೊಂದು ಕವರ್ ಇಟ್ಬಿಟ್ಟು ಯಾವುದಾದ್ರೂ ಲೆವೆಲ್ ಪ್ಲೇಟ್ ಇರ್ತದಲ್ಲ ಅದರಲ್ಲಿ ಪ್ರೆಸ್ ಮಾಡಬೇಕು. ತುಂಬಾ ತೆಳುವಾಗಿ ಪ್ರೆಸ್ ಮಾಡಬೇಡಿ, ಮೀಡಿಯಂ ಥಿಕ್ನೆಸ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು. ಮತ್ತೆ ಫ್ರೈ ಮಾಡುವಾಗ ಕೂಡ ಅಷ್ಟೇ, ಆಯಿಲ್ ಉಂಟಲ್ಲ ಒಳ್ಳೆ ಬಿಸಿಯಾಗಿರ್ಬೇಕು, ಕಂಪ್ಲೀಟ್ ಆಗಿ ಬಿಸಿಯಾಗಿರ್ಬೇಕು. ಆಗ ಮಾತ್ರ ಈ ಅರಿಪತ್ರ ಪರ್ಫೆಕ್ಟ್ ಆಗಿ ಬರ್ತದೆ. ನೋಡಿ ಆಯಿಲ್ಗೆ ಹಾಕಿದಾಗ ಹೇಗೆ ಅದು ಉಬ್ಬಿ ಬರ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ನೋಡಿ ಇಲ್ಲಿ ಪರ್ಫೆಕ್ಟ್ ಆಗಿ ಉಬ್ಬಿ ರೆಡಿ ಆಗ್ತಾ ಉಂಟು ಅರಿಪತ್ರ. ಮತ್ತೆ ಉಂಟಲ್ಲ ಮೊದಲು ಫ್ರೈ ಮಾಡುವಾಗ ನಿಮ್ಗೆ ಅದರಲ್ಲಿ ವೈಟ್ ಕಲರ್ ಡಾಟ್ ಏನ್ ಕಾಣುದಿಲ್ಲ. 2-3 ಅರಿಪತ್ರ ಫ್ರೈ ಮಾಡಿದ ನಂತರ ಉಂಟಲ್ಲ ನಿಮ್ಗೆ ಆ ತರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಆವಾಗ ಆಯಿಲ್ ಉಂಟಲ್ಲ ಜಾಸ್ತಿ ಬಿಸಿ ಆಗ್ತಾ ಹೋಗ್ತದಲ್ಲ ಹಾಗೆ. ಈಗ ನೋಡಿ ಸೆಕೆಂಡ್ ಟೈಮ್ ಕೂಡ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಪರ್ಫೆಕ್ಟ್ ಆಗಿ ಬಂದಿದೆ. ಜಾಸ್ತಿ ಗೋಲ್ಡನ್ ಬ್ರೌನ್ ತನಕ ಫ್ರೈ ಮಾಡಿದ್ರೆ ಉಂಟಲ್ಲ ಅರಿಪತ್ರ ಹಾರ್ಡ್ ಆಗ್ತದೆ. ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ.
ಈಗ ನಾನು ನಿಮ್ಗೆ ಕಟ್ ಮಾಡಿ ಎಲ್ಲ ತೋರಿಸ್ತೇನೆ. ಒಂದ್ಸಲ ಫ್ರೈ ಆಗ್ಲಿ. ಇದೇ ತರ ನೀವು ಟ್ರೈ ಮಾಡಿ, 100% ಪರ್ಫೆಕ್ಟ್ ಆಗಿ ಬರ್ತದೆ. ನೋಡಿ, ಈಗ ಕಟ್ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ, ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಒಳಗೆ ಕೂಡ ನೋಡಿ, ಲೇಯರ್ ಉಂಟಲ್ಲ, ಅಪ್ ಸೈಡ್ ಮತ್ತೆ ಡೌನ್ ಸೈಡ್ ಪರ್ಫೆಕ್ಟ್ ಆಗಿ ತೆಲುವಲ್ಲಿ ಬಂದಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೂ ಎಲ್ಲರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.